ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಎಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ಕ್ಯಾಮ್ರಾವನ್ನು ಲ್ಯಾಪ್ಟಾಪ್ದಲ್ಲಿ ವೆಬ್ ಕ್ಯಾಮ್ ಆಗಿ ಹೇಗೆ ಬಳಸಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ನನ್ನಲ್ಲಿರುವಂತಹ ಈ DSLR ಕ್ಯಾಮ್ರಾ ಯಾವುದು ಅಂತಂದರೆ ಲುಮಿಕ್ಸ್ G7 ಅನ್ನುವಂಥ ಪ್ಯಾನಾಸೋನಿಕ್ ಕಂಪ್ನಿಯ ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾವನ್ನು ನಾವು ಲ್ಯಾಪ್ಟಾಪ್ದಲ್ಲಿ ವೆಬ್ ಕ್ಯಾಮ್ ಆಗಿ ಹೇಗೆ ಬಳಸಬೇಕು ಅನ್ನೋದನ್ನು ಲುಮಿಕ್ಸ್ G7 ಅನ್ನುವಂಥ ಕ್ಯಾಮ್ರಾವನ್ನು ವೆಬ್ ಕ್ಯಾಮ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಇದನ್ನು ಲ್ಯಾಪ್ಟಾಪ್ದಲ್ಲಿ ಬಳಸ್ತಾ ಇದ್ದೀನಿ ನೋಡ್ರಿ. ಹೀಗೆ DSLR ಕ್ಯಾಮ್ರಾವನ್ನು ವೆಬ್ ಕ್ಯಾಮ್ ಆಗಿ ಹೇಗೆ ಬಳಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಆಲ್ರೆಡಿ ನಾನು ಲುಮಿಕ್ಸ್ G7 ಅನ್ನುವಂಥ ಕ್ಯಾಮ್ರಾವನ್ನು ನಾನು ವೆಬ್ ಕ್ಯಾಮ್ ಆಗಿ ಬಳಸ್ತಾ ಇದ್ದೀನಿ. ಅವನ್ನ ಡಿಸ್ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಈಗ ಕ್ಯಾಮ್ರಾವನ್ನು ವೆಬ್ ಕ್ಯಾಮ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಆಮೇಲೆ ವೆಬ್ ಕ್ಯಾಮ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಮಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ ನೋಡ್ರಿ. ಸ್ನೇಹಿತರೆ ಇಲ್ಲಿರುವಂತಹ ಕ್ಯಾಮ್ರಾವನ್ನು ನಾವು ವೆಬ್ ಕ್ಯಾಮ್ ಆಗಿ ಕನ್ವರ್ಟ್ ಮಾಡೋಣ. ಈ ಕ್ಯಾಮ್ರಾವನ್ನು ವೆಬ್ ಕ್ಯಾಮ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಮಗೆ 2 ಕೇಬಲ್ ಬೇಕು. ಇಲ್ಲಿ 2 ಕೇಬಲ್ ಇದಾವೆ ನೋಡ್ರಿ. ಇವೆರಡು ಕೇಬಲ್ ಇತ್ತಂದರೆ ಈ ಕ್ಯಾಮ್ರಾವನ್ನು ನಾವು ಈಸಿಯಾಗಿ ಲ್ಯಾಪ್ಟಾಪ್ದಲ್ಲಿ ವೆಬ್ ಕ್ಯಾಮ್ ಆಗಿ ಬಳಸ್ಕೋಬೋದು. ಮೊದಲೇ ಕೇಬಲ್ ಯಾವುದು ಅಂತಂದರೆ ಈ ಕೇಬಲನ್ನು ನಾವು ಕ್ಯಾಪ್ಚರ್ ಕಾರ್ಡ್ ಅಂತ ಕರಿತೀವಿ ರೀ. ಇದು ಪಿಬಾಕ್ಸ್ ಕಂಪ್ನಿಯ ಕ್ಯಾಪ್ಚರ್ ಕಾರ್ಡು. 4K ಇನ್ಪುಟ್ ಇದೆ. ಒಂದು ಎಂಡು USB ಇದೆ, ಇನ್ನೊಂದು ಎಂಡು HDMI ಪೋರ್ಟ್ ಇದೆ. ಇದೊಂದು ವಿಡಿಯೋ ಕ್ಯಾಪ್ಚರ್ ಕಾರ್ಡ್, ಇದೊಂದು ಬೇಕು. ಹಾಗೆಯೇ HDMI ಟು ಮಿನಿ ಅಥವಾ ಮೈಕ್ರೋ HDMI ಕೇಬಲ್ ಬೇಕು. ಇವೆರಡು ಇದ್ದರೆ ಸಾಕು ಈ ಕ್ಯಾಮ್ರಾವನ್ನು ಲ್ಯಾಪ್ಟಾಪ್ದಲ್ಲಿ ವೆಬ್ ಕ್ಯಾಮ್ ಆಗಿ ಬಳಸ್ಕೋಬೋದು. ಅಂದರೆ DSLR ಕ್ಯಾಮ್ರಾವನ್ನು ವೆಬ್ ಕ್ಯಾಮ್ ಆಗಿ ಬಳಸಲಿಕ್ಕೆ 2 ಕೇಬಲ್ ಬೇಕು. ಆ ಕೇಬಲ್ ಯಾವುದು ಅಂತಂದರೆ ಒಂದು ಕ್ಯಾಪ್ಚರ್ ಕಾರ್ಡು, ಇನ್ನೊಂದು HDMI ಟು ಮಿನಿ HDMI ಕೇಬಲು. ಇವೆರಡು ಆಯಿತು. ಇನ್ನು ಇವುಗಳನ್ನು ಹೇಗೆ ಕನೆಕ್ಟ್ ಮಾಡಬೇಕು ಮತ್ತು ಕನೆಕ್ಟ್ ಮಾಡಿ ಲ್ಯಾಪ್ಟಾಪ್ನಲ್ಲಿ ಜೋಡಿಸಿ ಹೇಗೆ ವೆಬ್ ಕ್ಯಾಮ್ ಆಗಿ ಬಳಸ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಈ HDMI ಟು ಮಿನಿ HDMI ಕೇಬಲು ಮತ್ತು ಕ್ಯಾಪ್ಚರ್ ಕಾರ್ಡನ್ನು ಒಂದಕ್ಕೊಂದು ಜೋಡಿಸೋಣ. ಇಲ್ಲಿ ನೋಡ್ರಿ, ಇಲ್ಲಿ HDMI ಫಿಮೇಲ್ ಪೋರ್ಟ್ ಇದೆ, ಒಂದು ಮೇಲ್ ಇದೆ. ಇವೆರಡನ್ನ ನಾವು ಜೋಡಿಸೋಣ. ಜೋಡಿಸಿ ಆದಮೇಲೆ ಕೇವಲ 2 ಎಂಡ್ ಬಂದು, ಒಂದು ಎಂಡು USB ಇದೆ, ಇನ್ನೊಂದು ಎಂಡು ಮಿನಿ HDMI ಇದೆ. ಮಿನಿ HDMIಯನ್ನು ನಾವೇನು ಮಾಡೋಣ, ಇಲ್ಲಿರುವಂಥ ಕ್ಯಾಮ್ರಾದಲ್ಲಿರುವಂಥ ಮಿನಿ HDMI ಪೋರ್ಟಿಗೆ ಜೋಡಿಸೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮಧ್ಯೆ ಇದೆ ನೋಡ್ರಿ. ಇಲ್ಲಿ ಒಟ್ಟು 3 ಪೋರ್ಟ್ ಅದಾವೆ. ಮಧ್ಯೆ ಇರುವಂಥ ಪೋರ್ಟಿಗೆ ಜೋಡಿಸ್ಬೇಕು. ಇನ್ನೊಂದು ಪೋರ್ಟನ್ನು ಅಂದರೆ ಇಲ್ಲಿ USB ಇದೆ ನೋಡ್ರಿ, USB-ಯನ್ನು ಲ್ಯಾಪ್ಟಾಪಿಗೆ ಜೋಡಿಸೋಣ. ಈಗ ಏನು ಮಾಡಿದ್ರೆ ನೋಡ್ರಿ, ಕ್ಯಾಪ್ಚರ್ ಕಾರ್ಡನ್ನು HDMI ಕೇಬಲ್ಗೆ ಜೋಡಿಸಿದೆ. ಇನ್ನೊಂದು ಎಂಡನ್ನು ನಾನು ಇಲ್ಲಿ DSLR ಕ್ಯಾಮ್ರಾಕ್ಕೆ ಜೋಡಿಸಿಂದ ಈಗೇನಾಯಿತು, DSLR ಕ್ಯಾಮ್ರಾ ಹೋಗಿ ವೆಬ್ ಕ್ಯಾಮ್ ಆಯಿತು. ಲ್ಯಾಪ್ಟಾಪ್ದಲ್ಲಿ ವೆಬ್ ಕ್ಯಾಮ್ ಆಗಿ ನಾನು ಬಳಸ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ, ನೀವು ಈ ರೀತಿಯಾಗಿ DSLR ಕ್ಯಾಮ್ರಾವನ್ನು ವೆಬ್ ಕ್ಯಾಮ್ ಆಗಿ ಬಳಸ್ತಾ ಇದ್ದರೆ ಕೇವಲ 2 ಎಕ್ಸಸೈಸನ್ನು ಬಳಸ್ಕೊಂಡು ನಾವು ವೆಬ್ ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಈಗ ಇದರ ಔಟ್ಪುಟ್ ಹೇಗೆ ಬರ್ತದೆ ಅನ್ನೋದನ್ನು ನೋಡೋಣ. ನನ್ನ ಬ್ಯಾಕ್ಗ್ರೌಂಡ್ದಲ್ಲಿ
ಕಾಣಿಸ್ತಾ ಇದೆಲ್ಲ, ಅದು ಎದರಿಂದ ಕ್ಯಾಪ್ಚರ್ ಆಗ್ತಾ ಇದೆ ಅಂತಂದರೆ ಈ ಲುಮಿಕ್ಸ್ G7 ದಿಂದನೇ ಕ್ಯಾಪ್ಚರ್ ಆಗ್ತಾ ಇದೆ. ನನ್ನ ರೂಮ್ನಲ್ಲಿರುವಂಥ ಬ್ಯಾಕ್ಗ್ರೌಂಡನ್ನು ತೋರಿಸ್ತಾ ಇದ್ದೇನೆ ನೋಡ್ರಿ ಸ್ನೇಹಿತರೆ. ಈ ರೀತಿಯಾಗಿ ನಾವು ಲುಮಿಕ್ಸ್ G7 ಅನ್ನು ನಾವು ವೆಬ್ ಕ್ಯಾಮ್ ಆಗಿ ಲ್ಯಾಪ್ಟಾಪ್ದಲ್ಲಿ ಬಳಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ, ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.